ಇತ್ತೀಚೆಗಷ್ಟೇ ಪೆಹಲ್ಗಾಂನಲ್ಲಿ ಲಷ್ಕರ್ ಇ ತೈಬಾ ಗುಂಪಿನ ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನ ಕೊಲೆ ಮಾಡಿರೋ ವಿಷಯ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಈ ಒಂದು ಘಟನೆ ಏನಕ್ಕೆ ನಡೀತು, ಹೇಗೆ ನಡೀತು, ಈ ವಿಚಾರಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಆದ್ರೆ ಪೆಹಲ್ಗಾಂ ವಿಚಾರದಲ್ಲಿ ಅನಾವಶ್ಯಕ ಭಾಷೆ, ಜಾತಿ ಅಂತ ಲಿಂಕ್ ಮಾಡಿ ನಿಜವಾದ ವಿಷಯನೇ ತಿರುಚೋ ಕೆಲಸ ನಡೀತಿದೆ. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ಏಪ್ರಿಲ್ 24ನೇ ತಾರೀಕಿಂದ ಸಾಕಷ್ಟು ಜನ ಈ ಪೋಸ್ಟ್ ನನ್ನ ಕಳಿಸ್ತಿದ್ರು. ನನಗೆ ಈ ಪೋಸ್ಟ್ ನೋಡಿ ಕಾಡಿದ ಪ್ರಶ್ನೆ ಏನು ಅಂದ್ರೆ, ಏನಪ್ಪಾ ನಮ್ಮ ಸುತ್ತಮುತ್ತ ಇರೋ ಜನಕ್ಕೆ ಇಂತ ಒಂದು ಸೂಕ್ಷ್ಮ ಸಮಯದಲ್ಲಿ ಏನ್ ಚರ್ಚೆ ಮಾಡಬೇಕು, ಏನ್ ಚರ್ಚೆ ಮಾಡಬಾರ್ದು ಅನ್ನೋ ಸಾಮಾನ್ಯ ಪರಿಜ್ಞಾನನೂ ಇಲ್ವಾ ಅಂತ. ನೋಡಿ, ಕನ್ನಡಿಗರು ಯಾರು ಬೇರೆಯವ್ರ ಮೇಲೆ ಹೋಗಿ ದಬ್ಬಾಳಿಕೆ ಮಾಡಿಲ್ಲ. ಆದ್ರೆ ಬೇರೆಯವರೇ ಕನ್ನಡಿಗರ ಮೇಲೆ ಬಂದು ದಬ್ಬಾಳಿಕೆ ಮಾಡ್ತಿದ್ದಾರೆ, ಹಲ್ಲೆ ಮಾಡ್ತಿದ್ದಾರೆ. ಆದ್ರೆ ಕನ್ನಡಿಗರನ್ನ ಮಾತ್ರ ವ್ಯವಸ್ಥಿತವಾಗಿ ಕನ್ನಡಿಗರು ದೇಶದಲ್ಲಿ ಕೆಟ್ಟೋರು ಅಂತ ಬಿಂಬಿಸೋ ಕೆಲಸ ನಡೀತಿದೆ. ಇದನ್ನ ನಾನ್ ಮಾತ್ರ ಅಲ್ಲ, ಈ ಮಾತನ್ನ ಸ್ವತಃ ಬಿಜೆಪಿ ಪಕ್ಷದ ಪ್ರತಾಪ್ ಸಿಂಹ ಅವರೇ ಇತ್ತೀಚೆಗೆ ಹೇಳಿದ್ದಾರೆ. ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರುವಂತೆ ಬಿಂಬಿಸುವಂತ ಪ್ರಯತ್ನ ವ್ಯವಸ್ಥಿತವಾಗಿ, ಅದರಲ್ಲೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ, ಇಂಗ್ಲಿಷ್ ಚಾನೆಲ್ಗಳ ಮುಖಾಂತರವಾಗಿ ನಡೀತಾ ಇದೆ. ಪಹಲ್ಗಾಂ ವಿಚಾರದಲ್ಲಿ ನೀವು ಚರ್ಚೆ ಮಾಡಬೇಕಾಗಿರೋ ವಿಷಯ ಭಾಷೆ ಅಥವಾ ಜಾತಿ ವಿಚಾರ ಅಲ್ಲ. ಪಾಕಿಸ್ತಾನ ಒಂದು ಚಿಕ್ಕ ದೇಶ ರೀ. ನಮ್ಮ ಒಕ್ಕೂಟ ಭಾರತ ದೊಡ್ಡ ದೇಶ, ಬಲಿಷ್ಠವಾಗಿರೋ ದೇಶ. ಹೀಗಿರ್ಬೇಕಂದ್ರೆ ಪಹಲ್ಗಾಂನಲ್ಲಿ ಭದ್ರತಾ ವ್ಯವಸ್ಥೆ ಏನಕ್ಕಿರ್ಲಿಲ್ಲ, ಗುಪ್ತಚಾರ ಇಲಾಖೆ ಏನ್ ಮಾಡ್ತಿತ್ತು, ಲಷ್ಕರ್ ಗುಂಪಿನ ಉಗ್ರರು ಸುಮಾರು 30ರಿಂದ 60 ನಿಮಿಷದವರೆಗೂ ಪಹಲ್ಗಾಂನಲ್ಲಿ ಫೈರಿಂಗ್ ಮಾಡಿದ್ದಾರೆ. ಅಲ್ಲಿವರೆಗೂ ನಮ್ಮ ಇಂಡಿಯನ್ ಆರ್ಮಿ ಆಫೀಸರ್ಸ್ ಎಲ್ಲಿ ಹೋಗಿದ್ರು, ಲೋಕಲ್ ಪೊಲೀಸ್ ಅವರು ಎಲ್ಲಿಗೆ ಹೋಗಿದ್ರು, ಕಾಶ್ಮೀರ್ನ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ಯಾವ ರೀತಿ ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಈ ವಿಚಾರಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಪೊಲೀಸ್ನವರು ಒಂದು ಜೀಪರ್ ಹಾಕಬೇಕು ಅನ್ನೋ ಪ್ರಜ್ಞೆ ಯಾರಿಗೂ ಇರ್ಲಿಲ್ವಾ? 30 ನಿಮಿಷ ಅವರು ಒಬ್ಬೊಬ್ಬರನ್ನು ಐಡಿ ಕೇಳ್ಬಿಟ್ಟು ಗುಂಡೊಡ್ಕೊಂಡು ಹೋದ್ರಲ್ಲ. ನಮ್ ಪೊಲೀಸು ಆರ್ಮಿಗೂ ಆ ಸ್ಥಳಕ್ಕೆ ಬರಕ್ಕೆ 35-40 ನಿಮಿಷ ಆಯ್ತು ಅಂತ ಹೇಳ್ತಿದಾರಲ್ಲ. ಏನಪ್ಪಾ ಸೆಕ್ಯೂರಿಟಿ? ಮತ್ತೆ ಎಕ್ಸ್ ಇಂಡಿಯನ್ ಆರ್ಮಿ ಆಫೀಸರ್ ಮೇಜರ್ ಜನರಲ್ ಗಗನ್ದೀಪ್ ಬಕ್ಷಿ ಅವರು ಹೇಳಿದ್ದಾರೆ, ಕೊರೋನಾ ಸಮಯದಲ್ಲಿ 3 ವರ್ಷದವರೆಗೂ ಆರ್ಮಿನಲ್ಲಿ ರೆಕ್ರೂಟ್ಮೆಂಟ್ ಮಾಡಲಿಲ್ಲ, ಮತ್ತೆ 1,80,000 ಆರ್ಮಿ ಫೋರ್ಸಸ್ ನ ತೆಗೆದಿದ್ರು ಅಂತ. ಈ ವಿಚಾರದ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಡ್ಯೂರಿಂಗ್ ಕೋವಿಡ್, this army, for 3 years there was no recruitment. Our forces were cut down by 1,80,000. Who did it? ಆದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿರೋ ಟ್ರೋಲ್ ಪೇಜ್ಗಳು ಪಹಲ್ಗಾಂ ವಿಚಾರದಲ್ಲಿ ಭಾಷೆ, ಜಾತಿ ಅಂತ ಸಂಬಂಧ ಇಲ್ದಿರೋ ವಿಷಯಗಳನ್ನ ಲಿಂಕ್ ಮಾಡಿಕೊಂಡು ಇರೋ ವಿಷಯನ ತಿರ್ಚೋ ಕೆಲಸ ಮಾಡ್ತಿದೆ. ಮೂರ್ಖರ ಹಾಗೆ ಈ ತರ ಪೋಸ್ಟ್ ನ ಶೇರ್ ಮಾಡೋದನ್ನ ಬಿಟ್ಟು ಪಹಲ್ಗಾಂ ವಿಚಾರದಲ್ಲಿ ಚರ್ಚೆ ಮಾಡಬೇಕಾಗಿರೋ ನಿಜವಾದ ವಿಷಯಗಳ ಬಗ್ಗೆ ಮಾತಾಡಿ ಚರ್ಚೆ ಮಾಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹಾಗೆ ಅಮಿತ್ ಶಾ ಅವರನ್ನ ಕಮೆಂಟ್ಸ್ ನಲ್ಲಿ ಟ್ಯಾಗ್ ಮಾಡಿ ಲಷ್ಕರ್ ಇ ತೈಬಾ ಉಗ್ರರ ಗುಂಪಿಗೆ ಮತ್ತೆ ಪಾಕಿಸ್ತಾನಕ್ಕೆ ಸರಿಯಾಗಿ ಉತ್ತರ ಕೊಡಿ ಅಂತ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಅರಿವು ಮೂಡಿಸಿ.